ಇವತ್ತು ಕೆಲಸದಲ್ಲಿದ್ದಾರೆ, ಹಾಗೆ ಕೋಳಿ ಸಾರು ಮಾಡುವ ಅಂತೇಳಿ. ಸಾರಿ ವೆಜಿಟೇರಿಯನ್ನವರು ಈ ಬ್ಲಾಗ್ ನೋಡ್ತಿದ್ದೆ, ಸ್ಕಿಪ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಟ್ಟ ಚಿಕನಿಗೆ ಅರಿಶಿಣ, ಚೂರು ಪುಡಿ, ಆಮೇಲೆ ಶುಂಠಿ ಪೇಸ್ಟ್, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇಟ್ಕೊಳ್ತದೆ. ಇನ್ನು ಇದಕ್ಕೆ ಒಂದು ಅರ್ಧ ಲಿಂಬೆ ಹಾಕಬೇಕು. ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು. ಆಮೇಲೆ ಸಾಂಬಾರೆಲ್ಲ ರೆಡಿ ಮಾಡಿ ಗ್ರೈಂಡರಲ್ಲಿ ಹಾಕಿದ್ದಾರೆ ಅಮ್ಮ. ಅದೆಲ್ಲ ರೆಡಿ ಆಗೋಷ್ಟರಲ್ಲಿ ಇದು 5 ನಿಮಿಷ ಇರ್ತದೆ. ಸಪ್ರೇಟಾಗಿ ನೀರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಟ ಈ ಉಪ್ಪು, ಅರಿಶಿಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲಿಂಬೆ ರಸ ಹಾಕಿದ್ದುಂಟಲ್ಲ ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಆವಾಗ ಅದು ಸ್ವಲ್ಪ ನೀರು ಟೈಪ್ ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ನಿಮಗೆ ಜಾಸ್ತಿ ಬೇಕಾದ್ರೆ ಇಟ್ಕೊಳ್ಬೋದು. ಅದಾದಮೇಲೆ ಈ ಸಾಂಬಾರಕ್ಕೆ ಹಾಕಿದರೆ ಆಯಿತು. ಈ ಥರ ನಾವು ಫಸ್ಟ್ ಟೈಮ್ ಮಾಡ್ತಿರೋದು, ಯಾಕಂದರೆ ಸಾಂಬಾರಕ್ಕೆ ಡೈರೆಕ್ಟ್ ನೀರುಳ್ಳಿ ಹಾಕಿದರೆ ಅದು ಪರಿಮಳ ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನ ಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ತುಂಡೆಲ್ಲ ಹಾಕಿ ಆಮೇಲೆ ಹಾಕಿದ್ವಿ. ಇಲ್ಲಿ ಸ್ವಲ್ಪ ಕಸ ಎಲ್ಲ ಉಂಟು, ಅದಕ್ಕೆ ಬೆಂಕಿ ಕೊಡ್ಲಿಕ್ಕೆ ಹೋಗ್ತೀವಿ. ಬನ್ನಿ ನಿಮಗೆ ತೋರಿಸ್ತೀನಿ. ಇಲ್ಲೆಲ್ಲ ಗೊಬ್ಬರ ಹಾಕಿ ಆಗಿದೆ ಬೇಸಾಯ ಮಾಡಲಿಕ್ಕೆ. ಹಾಗೆ ಇಲ್ಲಿ ಸ್ವಲ್ಪ ಕಸ ಉಂಟು, ಅದಕ್ಕೆ ಬೆಂಕಿ ಕೊಡಲಿಕ್ಕೆ. ಸೋಗೆಗಳೆಲ್ಲ ಉಂಟಲ್ಲ ಅದಕ್ಕೆ ಬೆಂಕಿ ಕೊಡ್ತೀವಿ. ಮೆಣಸಿನ ಗಿಡ ಇದ್ದದೆಲ್ಲ ಕ್ಲೀನ್ ಮಾಡಿ ಆಗಿದೆ. ಇನ್ನು ಇದನ್ನೆಲ್ಲ ಹೂಡಿಡಬೇಕು. ಒಕ್ಕೋಲಿಕ್ಕಿಲ್ಲ. ಇದರಲ್ಲಿ ಸೋಗೆ ಮತ್ತು ಮಡ್ಲ ಅಂತದ್ದು ಮಾಡ್ತಾ ಇರೋದು, ಬೇರೆ ಎಂಥ ಕಸ ಏನಿಲ್ಲ. ಈ ಬೇಸಾಯ ಮಾಡೋ ಗದ್ದೆಯಲ್ಲಿ ಅಲ್ಲಿ ಸೂಟು ಮಣ್ಣು ಹಾಕ್ತಾರೆ, ಇದೆಲ್ಲ ಅವತ್ತು ಹಾಕಿದ್ದು ಇದು. ಆಮೇಲೆ ಅಲ್ಲಿ ಸಹ ಉಂಟು. ಸೊ ಇದೆಲ್ಲ ಗೊಬ್ಬರ ಇನ್ನು ಎಲ್ಲ ಹೂಡಿ ನೀರೆಲ್ಲ ಬಿಟ್ಟು ಹೂಡಿ ಹೋಗುವಾಗ ಕರೆಕ್ಟ್ ಸರಿ ಇರ್ತದೆ. ಟೀ ಮುಗ್ದು ಸಾಯ್ತು ಸೇರಿ. ಸೋಗೆ, ಹಾಳೆಗಳು, ಮಡ್ಲು, ಅದು ಮೆಣಸಿನ ಗಿಡ, ಬಾಕಿ ಕಸ ಇತ್ತಲ್ಲ. ಹಾಗೆ ನನಗೆ ಇಂಟ್ರೋ ತೆಗಿಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ಬಿಸಿ ಇದ್ದೆ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನಾಳಿನ ಬ್ಲಾಗಲ್ಲಿ. ಬಾಯ್.